ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಹೊನ್ನಿಕೇರಿ ಸಿದ್ದೇಶ್ವರ ದೇವಸ್ಥಾನದ ಕಳಸಾರೋಹಣದಲ್ಲಿ ಪಾಲ್ಗೊಂಡ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ. ಹುಮ್ನಾಬಾದ್ನಲ್ಲಿ ಉಗ್ರ ಸ್ವರೂಪ ಪಡೆದ ಕಬ್ಬು ಬೆಳೆಗಾರರ ಹೋರಾಟ. ದಾರೂರ್ ಜಾತ್ರೆ ಕ್ರೈಸ್ತರ ನಂಬಿಕೆ ಮತ್ತು ವಿಶ್ವಾಸದ ಪ್ರತೀಕವಾಗಿದೆ. ಬಿಷಪ್ ಎ ಸಿಮಿಯೋನ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ಜನ್ಮದಿನ ಅಂಗವಾಗಿ ಏಕತಾ ನಡಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ಕ್ಷೇತ್ರದ ಸುಪ್ರಸಿದ್ಧ ಶ್ರೀ ಹೊನ್ನಿಕೇರಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರುಗಳವರ ಅಮೃತ ಹಸ್ತದಿಂದ ನಡೆಯುತ್ತಿರುವ ಗೋಪುರದ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಪಾಲ್ಗೊಂಡಿದ್ದರು. ನಂತರ ಲಕ್ಷ ದೀಪೋತ್ಸವ, ವಿಶ್ವ ಕಲ್ಯಾಣ, ಲೋಕದ ಕಲ್ಯಾಣ, ಗ್ರಾಮ ಕಲ್ಯಾಣ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಹುಮ್ನಾಬಾದ್ ನಗರದಲ್ಲಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಬೇಕು ಎಂದು ಇಂದು ಬೃಹತ್ ಹೋರಾಟ ನಡೆಸಲಾಯಿತು. ಪ್ರತಿ ಟನ್ಗೆ 3,500 ರೂಪಾಯಿ ನೀಡುವಂತೆ ರೈತರ ಆಗ್ರಹವಾಗಿದೆ. ಮುಂಬೈ ಮತ್ತು ತೆಲಂಗಾಣ ಹೋಗುವ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಕಾರ್ಖಾನೆ ಮಾಲೀಕ ಹಾಗೂ ರೈತರ ಜೊತೆ ಸಂಧಾನ ವಿಫಲವಾದ ಕಾರಣ ಈ ಪ್ರತಿಭಟನೆ ಉಗ್ರ ಸ್ವರೂಪಕ್ಕೆ ಹೋಗಿದೆ. ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದರ್ನ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿದರು. ಆದರೆ ರೈತರು ಪಟ್ಟು ಹಿಡಿದ ಕಾರಣ ಅವರ ಸಂವಾದ ಫಲಕಾರಿಯಾಗಲಿಲ್ಲ. ಈ ಸಂದರ್ಭದಲ್ಲಿ ಶಾಸಕ ಸಿದ್ದು ಪಾಟೀಲ್, ರಾಜಶೇಖರ್ ಪಾಟೀಲ್, ಜಿಲ್ಲೆಯ ರೈತ ಸಂಘಟನೆಯ ರೈತರು, ವಿವಿಧ ಸಂಘಟನೆಯ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು.
ನಮ್ಗೆ ರೇಟ್ ಕೇಳ್ತಾ ಇದ್ದೀರಿ, ಬೆಳಗಾವಿನಲ್ಲಿ 3,200 ರೂಪಾಯಿ ಕೊಟ್ಟಿದ್ದಾರೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ರಿಕವರಿ ರೇಟ್, ಶುಗರ್ ರಿಕವರಿ ರೇಟ್ ಜಾಸ್ತಿ ಇದೆ. ನಿಮ್ದು ಶುಗರ್ ರಿಕವರಿ ರೇಟ್ ಬಗ್ಗೆ ಕೂಡ ಪ್ರಾಬ್ಲಮ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಫ್ಯಾಕ್ಟರಿಗಳಿಗೆ ಆ ಸೇಮ್ ರೇಟ್ 2850 ತನಕ ಇದು ಡಿವೈಡ್ ಆಗುತ್ತೆ. ಯಾಕಂದ್ರೆ 1% ಕಮ್ಮಿ ಆದ್ರೆ ನಾವು 3 ರೂಪಾಯಿ 46 ಪೈಸೆ ಕಮ್ಮಿ ಮಾಡಬೇಕಾಗುತ್ತೆ. 200 ರೂಪಾಯಿಯಿಂದ 346 ರೂಪಾಯಿ ನೀವೇ ಕಡಿಮೆ ಮಾಡಿದ್ರೆ 28,800 ತನಕ ಬರ್ತಾ ಇದೆ. ಅದುವರೆಗೂ ಫ್ಯಾಕ್ಟರಿಗಳು ಒಪ್ಪಿದ್ದಾರೆ. ನಿಮ್ ಪರವಾಗಿ ನಾವು ಇವತ್ತು ಇಲ್ಲಿ ಅದಕ್ಕೆ ಬಂದಿದ್ದೀವಿ. ಇನ್ನು ಆ ರೇಟ್ ಇನ್ನೂ ಹೆಚ್ಚು ಮಾಡಕ್ಕೆ ಅವರಿಗೆ ಒತ್ತಡ ಹಾಕಿ ನಾಳೆ ನಿಮ್ದು ಮೀಟಿಂಗ್ ಕರೆದು ಫೈನಲ್ ಮಾಡ್ತೀವಿ ಅಂತ. ಸಮಾಜದಲ್ಲಿ ಉಳಿಬೇಕು ಅಂದ್ರೆ ನಾವು ಸಮಾಜದ ಜೊತೆಯಲ್ಲಿನೇ ಹೋಗ್ಬೇಕಾಗುತ್ತೆ. ದಯವಿಟ್ಟು ಇದು ರಸ್ತಾರೋಪ ನೀವು ಏನ್ ಮಾಡಿದ್ದೀರಿ, ಎತ್ತಿ ಬಂದ್ ಮಾಡಿ ನಾಳೆ ಆ ರೇಟ್ ಇನ್ನೂ ಹೆಚ್ಚು ಮಾಡಿ ನೀವು ಫೈನಲ್ ಮಾಡ್ತೀವಿ ಅಂತ ನಿಮಗೆ ಆಶ್ವಾಸನೆ ಇವತ್ತು ಕೊಡ್ತಾ ಇದ್ದೀವಿ. ದಕ್ಷಿಣ ಭಾರತದ ಅತಿದೊಡ್ಡ ಕ್ರೈಸ್ತರ ಧಾರ್ಮಿಕ ಜಾತ್ರೆಯೆಂದು ಕರೆಯಲ್ಪಡುವ ಧಾರೂರ್ ಮೆಥೋಡಿಸ್ಟ್ ಕ್ರೈಸ್ತ ಜಾತ್ರೆ ಭವ್ಯವಾಗಿ ಆರಂಭಗೊಂಡಿದೆ. ತೆಲಂಗಾಣ ರಾಜ್ಯದ ವಿಕಾರಾಬಾದ್ ಜಿಲ್ಲೆಯ ಧಾರೂರ್ ಗ್ರಾಮದಲ್ಲಿ ನಡೆಯುತ್ತಿರುವ ಈ ಐತಿಹಾಸಿಕ ಜಾತ್ರೆಯು 6 ದಿನಗಳ ಕಾಲ ನಡೆಯಲಿದೆ. 103ನೇ ಮೆಥೋಡಿಸ್ಟ್ ಕ್ರೈಸ್ತ ಜಾತ್ರೆಯನ್ನು ಬಿಷಪ್ ಡಾಕ್ಟರ್ ಅನಿಲ್ ಜಾನ್ ಸೆರ್ವೆಂತ್ ಹಾಗೂ ಬಿಷಪ್ ಎ ಸಿಮಿಯೋನ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಪ್ರಾರ್ಥನೆ ಮತ್ತು ಆಶೀರ್ವಾದದೊಂದಿಗೆ ಭವ್ಯವಾಗಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಷಪ್ ಎ ಸಿಮಿಯೋನ್ ಅವರು, ಧಾರೂರ್ ಜಾತ್ರೆ ಕ್ರೈಸ್ತರ ನಂಬಿಕೆ ಮತ್ತು ವಿಶ್ವಾಸದ ಪ್ರತೀಕವಾಗಿದೆ. ಕರ್ನಾಟಕ, ತೆಲಂಗಾಣ ಸೇರಿದಂತೆ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಿಂದ ಸಾವಿರಾರು ಭಕ್ತರು ಪ್ರತಿ ವರ್ಷ ಇಲ್ಲಿ ಆಗಮಿಸುತ್ತಾರೆ. 100 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನಡೆಯುತ್ತಿರುವ ಈ ಜಾತ್ರೆಯು ಅನೇಕ ಭಕ್ತರಿಗೆ ಆಶೀರ್ವಾದ ಮತ್ತು ಶಾಂತಿಯನ್ನು ನೀಡಿದೆ ಎಂದು ಹೇಳಿದರು. ಅವರು ಮುಂದುವರೆದು, ಈ ಜಾತ್ರೆ ಕ್ರೈಸ್ತ ಸಮುದಾಯದ ಏಕತೆ, ಪ್ರಾರ್ಥನೆ ಮತ್ತು ಸೇವಾ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ದೇವರ ಆಶೀರ್ವಾದಕ್ಕಾಗಿ ಬರುವ ಪ್ರತಿಯೊಬ್ಬ ಭಕ್ತರು ಭಕ್ತಿಭಾವದಿಂದ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೆವರೆಂಡ್ ಸಬಾಸ್ಟಿನ್ ರವಿಕುಮಾರ್, ಸೆಕ್ರೆಟರಿ ಬಿಆರ್ಸಿ, ರೆವರೆಂಡ್ ಪಾಲ್ ಮದಕರ್, ಟ್ರೆಜರರ್ ಬಿಆರ್ಸಿ, ರೆವರೆಂಡ್ ಡಾಕ್ಟರ್ ಎ ಸ್ಟೀವನ್, ಸೆಕ್ರೆಟರಿ ಎಚ್ಆರ್ಸಿ, ಮಿಸ್ಟರ್ ಡಿ ರಾಮ್, ಟ್ರೆಜರರ್ ಎಚ್ಆರ್ಸಿ, ಅನೇಕ ಡಿಎಸ್ಗಳು, ಪಾಸ್ಟರ್ಗಳು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. దేవుని నామములో ప్రతిష్ఠిస్తుండగా భక్తులందరూ కూడా దయచేసి తలలు వంచి ప్రార్థన చేసుకున్నాం. పరిశుద్ధానికి వందనాలు చెల్లిస్తుంటున్నాము. నీ కృపగల హస్తము మాకు తోడుగా నుంచి నీ యొక్క జాతర స్థలంలో ఒక నూతనమైనటువంటి షెడ్డులు, అలాగే స్టేజ్లు మరి ఏర్పాటు చేసుకున్నట్టుకు నీ కృప దయచేసినందుకు నీకు వందనాలు. 103వ మెథడిస్ట్ మరి చర్చ్ క్రిస్టియన్ జాతరను జరుపుకుంటుండగా మాకు నూతనంగా అనుగ్రహించినటువంటి బిషప్ గారు, బిషప్ సిమియన్ గారిని బట్టి, అలాగే బిషప్ అనిల్ కుమార్ జాన్ సర్వంత్ గారిని బట్టి నీకు వందనాలు చెల్లిస్తున్నాం. వారి కాన్ఫరెన్స్ లో పరిచయం చేస్తుండగా నీ ఆత్మ సహాయాన్ని దయచేసి దీవించమని ప్రభా, మరి భయభక్తితో ప్రభా విశ్వాసముతో ఈ పనిని కొనసాగించగా దాన్ని పూర్తి చేసుకున్నట్టుకు కృపనిచ్చి ఆర్థిక సహాయాన్ని అందించి బలపరిచినందుకు నీకు వందనాలు. ప్రత్యేకంగా బిషప్ గారి కుటుంబము, మరి అమ్మగారు, పిల్లలందరినీ కలిసి ప్రభా ఈ యొక్క ప్రాజెక్ట్ లో వారి యొక్క మరి ప్రయాసను మరి కనపరిచి వారి భక్తిని కనపరిచినందుకే నీకు వందనాలు చెల్లిస్తున్నాం. బిషప్ సిమియన్ గారిని, వారి కుటుంబానందరినీ అత్యధికంగా ఆశీర్వదించమని, ఇక్కడికి చేరి వస్తున్నటువంటి భక్తులందరూ కూడా ఆత్మీయంగా ఉజ్జీవింపబడుటకు సహాయం చేయమని
మరి నీ నామములో ఇది ప్రతిష్ఠిస్తుండగా వారి హస్తాల్లో మీ చేతులుంచి మీకు మహిమకరంగా దీన్ని జరిగించమని యేసు నామాన్ని అడిగి ప్రార్థిస్తున్నాం తండ్రి. కుమార పరిశుద్ధాత్మల పేరుతో ఈ ఒక కొత్తగా కట్టబడిన షెడ్యూల్ ఈ యొక్క రాయిని అనివేదన చేస్తున్నాం. దేవుని కోసం ఆమేన్. నామానికి స్తోత్రములు. మెథడిస్ట్ చర్చ్ ఇన్ ఇండియా, మెథడిస్ట్ చర్చ్ దారుల్ క్రిస్టియన్ జాతర HRC and BRC dedicated and extended shed for God's glory by Bishop Anil Kumar Jan Sarwan, Resident and Presiding Bishop of BRC, Bishop A. Simeon, Resident and Presiding Bishop HRC. Tablet unveiled by Madam Lina Gloria Simeon, President HRDC MCI, Area Advisor WSCS HRC. On 11th November 2025, in the presence of Reverend David Nathaniel, Mr. William R. Kumar, Reverend Dr. A. Stephen, Reverend Sebastian Ravi Kumar, Mr. D. Raju, Reverend Paul Madhukar. దేవుడి యొక్క మరి పనిని స్థిరపరచుగాక. దేవునికి మహిమ చెల్లును గాక. ఈ ఒక 103 జాతర ఈసారి మంచిగా ఘనంగా జరుగుతున్నది. మళ్ళీ అనేక విశ్వాసులు వచ్చుచున్నారు. మరి ఒక జాతర 100 ఏళ్ళు 103 ఏళ్ళుగా జరుగుతుండగా చాలామంది భక్తులు ఇక్కడ వచ్చినప్పుడు అద్భుత కార్యాలు వాళ్ళ జీవితంలో అనుకున్న అన్నీ కూడా దేవుడు కలుగజేస్తాడనే ఒక నమ్మకంతో అందరూ వచ్చుచున్నారు. మళ్ళీ ఒక జాతరకి వచ్చే ప్రతి ఒక్క విశ్వాసుల్ని దేవుడు దీవించునుగాక అని మేము ప్రార్థిస్తున్నాము. మరి ఈరోజు ఈ ఒక జాతర ఉద్ఘాటన ప్రారంభం చేస్తున్నాము. మళ్ళీ ఇది 10వ తారీఖు వరకు 16 తారీఖు వరకు నడుస్తుంది. మళ్ళీ దీనికోసము అందరూ భక్తులు ప్రతి ఒక్క భక్తాదులు వచ్చి ఇక్కడ దీవెనలు పొందుకొని పోవాలని వేడుకుంటున్నాము. ఆమెన్. నా పేరు బిషప్ A. సిమియన్, ಹೈದರಾಬಾದ್ ರಿನ್ಯೂ ಕಾನ್ಫರೆನ್ಸ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ಜನ್ಮದಿನಾಚರಣೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ. ಅದರಂತೆ ಇದೇ ನವೆಂಬರ್ 14 ಮತ್ತು 15ರಂದು ಏಕತಾ ನಡಿಗೆ ಎಂಬ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಕ್ರೀಡಾ ಮತ್ತು ಯುವ ಸಬಲೀಕರಣ ಮಂತ್ರಾಲಯದ ಮೇರಾ ಯುವ ಭಾರತ್ ಬೀದರ್ ಅವರ ಸಂಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಹೇಳಿದರು. ಅವರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪತ್ರಿಕೆಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ನವೆಂಬರ್ 14ರಂದು ಬೆಳಗ್ಗೆ 8 ಗಂಟೆಗೆ ಭೂಮರೆಡ್ಡಿ ಕಾಲೇಜಿನಿಂದ ಮೈಲೂರು ಕ್ರಾಸ್, ಬೊಮ್ಮೆಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಹರಳೆಯ ವೃತ್ತ, ಗುದಿಗೆ ಆಸ್ಪತ್ರೆಯಿಂದ ನೆಹರು ಕ್ರೀಡಾಂಗಣದವರೆಗೆ ನಡಿಗೆ ನಡೆಯಲಿದ್ದು, ನಂತರ 10 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯಲಿದೆ. ಹಾಗೂ ನವೆಂಬರ್ 15ರಂದು ಬರೀದ್ಶಾಹಿ ಮೈದಾನದಿಂದ ಕೇಂದ್ರ ಬಸ್ ನಿಲ್ದಾಣ, ಮಡಿವಾಳ ವೃತ್ತ, ರೋಟರಿ ವೃತ್ತ, ಬ್ರಿಮ್ಸ್ ಆಸ್ಪತ್ರೆ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಗುದಿಗೆ ಆಸ್ಪತ್ರೆಯಿಂದ ರಂಗಮಂದಿರದವರೆಗೆ ನಡಿಗೆ ಹಾಗೂ ಪೂಜೆ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯಲಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಪ್ರವಾಹದಿಂದ ಹಾನಿಗೊಳಗಾದ ರಸ್ತೆ, ಸೇತುವೆಗಳು ಮರು ಸಂಪರ್ಕಗೊಂಡಿವೆ. ಜನರಿಗೆ ಸಾರಿಗೆ ಸಂಪರ್ಕದಲ್ಲಿ ಯಾವುದೇ ರೀತಿಯ ತೊಂದರೆ ಆಗುತ್ತಿಲ್ಲ. ಬೆಳೆ ಹಾನಿಯಾದ 96,510 ರೈತರ ಖಾತೆಗೆ 69 ಕೋಟಿ ರೂಪಾಯಿ ಈಗಾಗಲೇ ವರ್ಗಾಯಿಸಲಾಗಿದೆ ಹಾಗೂ ಉಳಿದ ಹಣವನ್ನು 4-5 ದಿನಗಳಲ್ಲಿ ರೈತರ ಖಾತೆಗೆ ಜಮೆ ಆಗಲಿದೆ. ಇದೇ ಸಂದರ್ಭದಲ್ಲಿ ನಡಿಗೆಗೆ ಸಂಬಂಧಿಸಿದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೇರಾ ಯುವ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಮಯೂರ್ ಕುಮಾರ್ ಗೋರ್ಮಾ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಸೊಳ್ಳಳ್ಳಿ, ಶಿವಕುಮಾರ್ ಸ್ವಾಮಿ, ಚನ್ನಬಸವಣ್ಣ ಬಳತೆ, ರವೀಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 150ನೇ ಜನ್ಮದಿನೋತ್ಸವ ಅಂಗವಾಗಿ ಇಡೀ ದೇಶದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಕೈಗೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಪಾದಯಾತ್ರೆ 14ನೇ ನವೆಂಬರ್ ಮತ್ತು 15ನೇ ನವೆಂಬರ್ಗೆ ಮಾಡ್ತಾ ಇದ್ದೀವಿ. ಗವರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ 25ನೇ ನವೆಂಬರ್ ತನಕ ಟೈಮ್ ಕೊಟ್ಟಿದ್ದಾರೆ ಏಕತಾ ದಿವಸ್ ಆಚರಣೆಗೆ. ನಾವು ನಮ್ಮ ಜಿಲ್ಲೆಯಲ್ಲಿ 14 ಮತ್ತು 15ನೇ ತಾರೀಕು ಮಾಡ್ತೇವೆ ಪಾದಯಾತ್ರೆ. 14ನೇ ತಾರೀಕಿಗೆ ಭೂಮರೆಡ್ಡಿ ಕಾಲೇಜಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮೈಲೂರು ಕ್ರಾಸ್, ಬೊಮ್ಮಗುಂಡೇಶ್ವರ ಸರ್ಕಲ್, ಬಸವೇಶ್ವರ ಸರ್ಕಲ್, ಭಗತ್ ಸಿಂಗ್ ಸರ್ಕಲ್, DC ಆಫೀಸ್ ರೋಡ್, ಇಂದ ಗುದ್ಗೆ ಹಾಸ್ಪಿಟಲ್, ಇಂದ ನೆಹರು ಸ್ಟೇಡಿಯಂ ಅಂತ 14ನೇ ತಾರೀಕಿಗೆ ಮಾರ್ಚ್ ಪಾದಯಾತ್ರೆ ಆಗುತ್ತೆ.
10ವರೆಗೆ ನೆಹರು ಸ್ಟೇಡಿಯಂನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಆಯೋಜಿಸಲಾಗಿದೆ. ಅದೇ ರೀತಿಯಲ್ಲಿ 15ನೇ ತಾರೀಕಿಗೆ ಬರಿಚಳ್ಳಿ ಗಾರ್ಡನಿಂದ ಅಲ್ಲಿ ಜಸ್ಟ್ ವಿವಿಧ ನಂತರ ಕಲ್ಚರಲ್ ಪ್ರೋಗ್ರಾಮ್ ಇಲ್ಲಿ ಆಗುತ್ತೆ. 8ವರೆಯಿಂದ 10ವರೆ ತನಕ ಇದು ಟೈಮ್ ಇದೆ. 15ನೇ ತಾರೀಕು ಬರಿಚಳ್ಳಿ ಗಾರ್ಡನ್ನಲ್ಲಿ ಸ್ಟಾರ್ಟ್ ಆಗುತ್ತೆ, ಚಾಲನೆ ಆಗುತ್ತೆ. ಅಲ್ಲಿಂದ ಸೆಂಟ್ರಲ್ ಬಸ್ ಸ್ಟ್ಯಾಂಡ್, ಮಡಿವಾಳ ಸರ್ಕಲ್, ರೋಟರಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಶಿವಾಜಿ ಸರ್ಕಲ್, ಮಲ್ಲಯ್ಯ ಸರ್ಕಲ್, ಕುದುರೆ ಹಾಸ್ಪಿಟಲ್, ರಂಗಮಂದಿರವರೆಗೆ. 15ನೇ ತಾರೀಕು ಕೂಡ ಕಲ್ಚರಲ್ ಪ್ರೋಗ್ರಾಮ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಗಳಲ್ಲಿ ಸೇಮ್ ಟೈಮ್ 8 ಗಂಟೆಯಿಂದ ಈ ಕಾರ್ಯಕ್ರಮಗಳಲ್ಲಿ ನಮ್ಮ MP ಅವರು ಭಾಗವಹಿಸ್ತಾರೆ. ಇದಕ್ಕಿಂತ ಮುಂಚೆ ನಾವು ಪ್ರೀ ಇವೆಂಟ್ ಆ್ಯಕ್ಟಿವಿಟೀಸ್ ಈಗಾಗಲೇ ಮಾಡಿದ್ದೀವಿ. SC ಕಾಂಪಿಟೇಷನ್ ಆಗಲಿ ಅಥವಾ ಬೇರೆ ಬೇರೆ ಕಾಂಪಿಟೇಷನ್ ಆಗಲಿ. ಸೊ ಅವರ ಫೆಲಿಸಿಟೇಷನ್ 4 ಜನ ವಿನ್ನರ್ಸ್ ಇದ್ದಾರೆ. ಆ ಫೆಲಿಸಿಟೇಷನ್ ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಜನರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಕ್ಕೆ ಮನವಿ ಇದೆ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಾಯ ಕೊಡಬೇಕು ಅಂತ ವಿನಂತಿಸುತ್ತೇನೆ. ಇದಕ್ಕಿಂತ ಮುಂಚೆ ಇದು ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರಲ್ ಪಬ್ಲಿಕ್ ಕೂಡ ಮಾಡಬೇಕು ಅಂತ ನೇರವಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಕೂಡ ಲಿಂಕ್ ಇದೆ. MyBharat.gov.in ಅದರಲ್ಲಿ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡ್ಬೋದು. ನಾವು ಆಫ್ಲೈನ್ ತಗೊಳ್ತಾ ಇದ್ದೀವಿ, ಬೇರೆ ಯಾರು ಇದು ಮಾಡಬೇಕಿದ್ರೆ MyBharat.gov.in. ಕೇತಕಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ನೀಡುವ ರಾಜ್ಯ ಮಟ್ಟದ ಕನ್ನಡ ಸೇವಾ ರತ್ನ ಪ್ರಶಸ್ತಿಯನ್ನು ನೀಲಾ ತಳ್ಳಳಿ ಅವರಿಗೆ ನೀಡಿ ಸನ್ಮಾನಿಸಲಾಗಿದೆ. ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನ ಸೇವೆ ಪರಿಗಣಿಸಿ ಈ ಪ್ರಶಸ್ತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷ ಹಣ್ಮುಪಾಜಿ, GV ವಿನಯ್ ಕುಮಾರ್, ಪ್ರಭುದೇವರು, ಅಮೃತರಾವ್ ಚಿಮ್ಕೋಡೆ, ಸಂಜುಕುಮಾರ್ ಅತಿವೆಡೆ ಇನ್ನಿತರರು ಗಣ್ಯರು ಸೇರಿ ಪ್ರಶಸ್ತಿ ಪ್ರದಾನ ಮಾಡಿದರು. ಜ್ಞಾನೇಶ್ವರ್ ಆರ್ ಸಂಗೇರ್ಕರ್ ಅವರು, ಶ್ರೀಮತಿ ರಾಜಶ್ರೀ ರಾಖಾ ಅವರು, ಶ್ರೀ BG ಸಿದ್ದಭಟ್ಟೆ ಕಲಬುರ್ಗಿ ಅವರು ಇವರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಅವಿರತ ಸೇವೆ ಸಲ್ಲಿಸಿದ ಪ್ರಯುಕ್ತ ಅವರಿಗೆ ಗುರುತಿಸಿ ಇವತ್ತು ರಾಜ್ಯ ಮಟ್ಟದ ಕನ್ನಡ ಸೇವಾ ರತ್ನ ಪ್ರಶಸ್ತಿಯನ್ನ 70ನೇ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಬೀದರ್ ಹಾಗೂ ಹಣ್ಣುಪಾತಿ ಗೆಳೆಯರ ಬಳಗದ ವತಿಯಿಂದ ಇಂದು ಪ್ರಶಸ್ತಿಯನ್ನು ನೀಡಿ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ಶಿಕ್ಷಣ ಕ್ಷೇತ್ರ ರವಿಕುಮಾರ್ ಅಜ್ಪುರಿ ಅವರು, ನೀಲಾ ತಳ್ಳಳ್ಳಿ ಅವರು, ಲಕ್ಷ್ಮೀ ಶರಣಪ್ಪ ಅವರು, ಮೋಹನ್ ಸಿಂಗ್ ರಜಪೂತ್ ಅವರು, ಈಶ್ವರ್ ಪವಾರ್ ಅವರು, ಚಿಕ್ಕವೀರಯ್ಯ ಬೆಂಗಳೂರು, ಮನೋಹರ್ ಬಿರಾದರ್, ಶ್ರೀಮತಿ ಬಾಯಿರೆಡ್ಡಿ ಅವರು, ಡಾಕ್ಟರ್ ರಾಣಿಬಾಯಿ ಪಾಟೀಲ್, ಶ್ರೀಮತಿ ಪ್ರಭಾವತಿ ಪಾಲೇಕರ್ ಅವರಿಗೆ ಇಂದು ಕನ್ನಡ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಬೀದರ್ ಹಾಗೂ ಹಣ್ಣುಪಾಜಿ ಗೆಳೆಯರ ಬಳಗದ ವತಿಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ. ಚೀನಾದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಯಾದ ಬೃಹತ್ ಸೇತುವೆ ಕುಸಿತವಾಗಿದೆ. ನೈಋತ್ಯ ಚೀನಾದ ಸಿಚುವೇನ್ ಪ್ರಾಂತ್ಯದಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡ ಹಾಂಗಿಕ್ ಸೇತುವೆ ಕುಸಿದು ಬಿದ್ದಿದ್ದು, ಸೇತುವೆ ಕುಸಿತದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗುತ್ತಿದೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಚೀನಾದ ಹೃದಯ ಭಾಗವನ್ನು ಟಿಬೆಟ್ನೊಂದಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯ ಭಾಗವಾಗಿರುವ ಸೇತುವೆಯು ಸರಣಿ ಭೂಕುಸಿತ ಸಂಭವಿಸಿದೆ. ಆದಾಗ್ಯೂ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ಮೆರ್ಕಾಂಗ್ ನಗರದ ಶುವಾಂಗ್ ಜಿಯಾಂಗ್ಕೋ ಜಲವಿದ್ಯುತ್ ಕೇಂದ್ರದ ಬಳಿ ಈ ಘಟನೆ ಸಂಭವಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ವಿಡಿಯೋದಲ್ಲಿ ಬೆಟ್ಟದ ಇಳಿಜಾರು ದಿಢೀರ್ ಕುಸಿಯಲು ಪ್ರಾರಂಭಿಸಿದೆ. ಈ ವೇಳೆ ಧೂಳು ಮತ್ತು ಶೀಲಖಂಡ ರಾಶಿಗಳು ಬೀಳುತ್ತಿರುವುದು ದಾಖಲಾಗಿದೆ. ಬಳಿಕ ಕೆಲವೇ ಸೆಕೆಂಡುಗಳಲ್ಲಿ ಹಾಂಗಿಕ್ ಸೇತುವೆ ಮೇಲೆ
ಶೀಲಖಂಡಗಳ ರಾಶಿ ಬಿದ್ದಿವೆ. ಇದರಿಂದಾಗಿ ಸೇತುವೆಯ ಕಂಬಗಳು ನೋಡುತ್ತಲೇ ಕುಸಿಯುತ್ತಾ ಸಾಗಿವೆ. ಬಳಿಕ ಸೇತುವೆ ನದಿಗೆ ಬಿದ್ದಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಕಡಿದಾದ ಪರ್ವತ ಇಳಿಜಾರುಗಳಲ್ಲಿ ಭೂವೈಜ್ಞಾನಿಕ ಅಸ್ಥಿರತೆ ಮತ್ತು ಭೂಕುಸಿತಗಳು ಕುಸಿತಕ್ಕೆ ಕಾರಣವಾಗಿವೆ. ಹಾನಿಯನ್ನು ನಿರ್ಣಯಿಸಲು ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ಮತ್ತು ರಕ್ಷಣಾ ತಂಡಗಳನ್ನು ಸ್ಥಳಕ್ಕೆ ಕಳುಹಿಸಲಾಗಿದೆ. ಓಹೋ, ciao Mattiello. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.